ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗೆ ಹಾಗೂ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ವೇಕೆನ್ಸೀಸ್ಗೆ ವೇಟ್ ಮಾಡ್ತಿದ್ದೀರಾ, ಅವರಿಗೆ ಇಲ್ಲೊಂದಿದೆ ಗುಡ್ ಆಪರ್ಚುನಿಟಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಲಾಸ್ಟ್ ಒಂದು ವರ್ಷದಿಂದ ಸಾಕಷ್ಟು ವೇಕೆನ್ಸೀಸಲ್ಲಿ ಸಾಕಷ್ಟು ನಂಬರಲ್ಲಿ ವೇಕೆನ್ಸೀಸ್ನ ಕಾಲ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಆ ಒಂದು ಆಸ್ಪಿರೆಂಟ್ಸ್ಗೆ ಈ ಒಂದು ನೋಟಿಫಿಕೇಷನು ಭಾಳಷ್ಟು ಪ್ರಮಾಣದಲ್ಲಿ ಯೂಸ್ಫುಲ್ ಆಗ್ಬೋದು. ಸೊ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು ಶೀಘ್ರದಲ್ಲೇ ಆ ಒಂದು ನೋಟಿಫಿಕೇಷನ್ ಕೂಡ ರಿಲೀಸ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ನೋಡಿ 750ಕ್ಕೆ ಪ್ರೀವಿಯಸ್ ಆಗಿ ನೋಟಿಫಿಕೇಷನ್ ಇಶ್ಯೂ ಆಗಿತ್ತು. ಮುಂದಿನ ದಿನಗಳಲ್ಲಿ ಅದು 1000 ವೇಕೆನ್ಸೀಸ್ ಕೂಡ ಆಗೋ ಸಾಧ್ಯತೆಗಳಿದೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸು ಅದ್ರ ಜೊತೆಗೆ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಪ್ರಿಪೇರ್ ಆಗ್ತಿದ್ರ ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಟಿಫಿಕೇಷನ್ಗೂ ಅಪ್ಲೈ ಮಾಡಿ. ಸೊ ಏನಕ್ಕೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಟಿಫಿಕೇಷನ್ಗೂ ನಿಮಗೆ ಇರುವಂಥ ಸಿಲೆಬಸ್ಸಿನ ಫಾರ್ಮೇಟು ಕ್ವಶನ್ ಲೆವೆಲು ಸೇಮ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ನನ್ನ ರಿಕ್ವೆಸ್ಟ್ ಏನಂದರೆ ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ನೀವೇನಾದರೂ ಎಲಿಜಿಬಲ್ ಇದ್ದರೆ ಮೊದಲು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ. ಸೊ ಏನು ಈ ವಿಡಿಯೋದಲ್ಲಿ ನಾವು ಈ ಅಸಿಸ್ಟೆಂಟ್ ಲೋಕೋ ಪೈಲಟ್ 2026 ಬರುವಂಥ ನೋಟಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಂದರೆ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರಬೇಕು, ಸಾಕಷ್ಟು ವೆಬ್ಸೈಟ್ಸಲ್ಲಿ, ಟೆಲಿಗ್ರಾಮ್ ಚಾನಲ್ಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಒಂದು ಶಾರ್ಟ್ ನೋಟಿಸ್ ಬಗ್ಗೆ ಮಾಹಿತಿ ಸ್ಪ್ರೆಡ್ ಆಗ್ತಾಯಿದೆ. ಸೊ ಈ ವಿಡಿಯೋದಲ್ಲಿ ನಾನು ಈ ಒಂದು ಶಾರ್ಟ್ ನೋಟಿಸ್ ಅಸಿಸ್ಟೆಂಟ್ ಲೋಕೋ ಪೈಲಟಿನ ಶಾರ್ಟ್ ನೋಟಿಸ್ ಅಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳ್ತಾ ಇರ್ತೀನಿ. ಸೊ ಇದೀಗ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಒಂದು ಶಾರ್ಟ್ ನೋಟಿಸು ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಇಶ್ಯೂ ಆಗಿರುತ್ತೆ. ಆ ಒಂದು ಶಾರ್ಟ್ ನೋಟಿಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ನೋಡಿ ಸ್ನೇಹಿತರೆ, ಕಳೆದ ವರ್ಷ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ 12,000 ವೇಕೆನ್ಸೀಸ್ವರೆಗೂ ರಿಕ್ರೂಟ್ಮೆಂಟ್ ನಡೆದಿರುತ್ತೆ 2025 ಒಳಗಡೆ. ಈ ವರ್ಷ ಅಂದರೆ 2026 ಒಳಗಡೆ ಅಸಿಸ್ಟೆಂಟ್ ಲೋಕೋ ಪೈಲಟಿನ ನೋಟಿಫಿಕೇಷನ್ ಒಳಗಡೆ ಮೊದಲ ನೋಟಿಫಿಕೇಷನಿನ ನಂಬರ್ ನೋಡೋದಾದರೆ ನಿಮಗೆ 11,000 ವೇಕೆನ್ಸೀಸ್ನ ನೀವು ನೋಡ್ಬೋದು. ಸೊ 11,000+ ವೇಕೆನ್ಸೀಸು ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ. ಸೊ ಇದೇನು 11,000 ಸ್ಟೇಜ್ ವೈಸ್ ಮಾಡ್ತಾರಾ ಸರ್ ಅಂತ ಕೇಳಿದ್ರೆ ಇಲ್ಲ, 11,000 ವೇಕೆನ್ಸೀಸ್ನು ಒಂದೇ ನೋಟಿಫಿಕೇಷನಲ್ಲಿ ರಿಲೀಸ್ ಆಗಿರುತ್ತೆ. ಸೊ ಯಾರೆಲ್ಲ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ಕೊಳ್ಬೇಕನ್ನೋ ಒಂದು ಕನಸು ಕಾಣ್ತಿದ್ದೀರಾ, ಅವ್ರಿಗೆ ಇದೊಂದು ಗುಡ್ ಆಪರ್ಚುನಿಟಿ. ಸೊ ಬೇಸಿಕ್ ಸ್ಯಾಲರಿ ನೀವು ನೋಡೋದಾದರೆ 19,900 ರೂಪಾಯಿ ಆಗಿರುತ್ತೆ. ಇದು ಬೇಸಿಕ್ ಸ್ಯಾಲರಿ. ಅಲಯನ್ಸಸ್ ಎಲ್ಲ ಇನ್ಕ್ಲೂಡ್ ಆದರೆ ನಿಮಗೊಂದು 50,000ರಿಂದ 60,000ವರೆಗೂ ಇನ್ಹ್ಯಾಂಡ್ ಸ್ಯಾಲರಿ ಬರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಸಂಬಂಧಪಟ್ಟಂಥ ಸ್ಯಾಲರಿ ಡೀಟೇಲ್ಸ್ನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇದಕ್ಕೆ ಇನ್ನೊಂದು ಡೀಟೇಲ್ ಏನಂದರೆ ಕ್ವಾಲಿಫಿಕೇಷನ್ ಅಂತ ಮಾತಾಡೋಕ್ಕೆ ಬಂದಾಗ SSLC + IT ಆಗಿರೋರು ಅಪ್ಲೈ ಮಾಡ್ಬೋದು. SSLC + ಡಿಪ್ಲೊಮಾ ಮಾಡಿರುವಂಥ ಆಸ್ಪಿರೆಂಟ್ಸ್ನು ಅಪ್ಲೈ ಮಾಡ್ಬೋದು. SSLC ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಮಾಡಿರುವಂಥ ಆಸ್ಪಿರೆಂಟ್ಸ್ನು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ಏನು ಅಫಿಷಿಯಲ್ ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಷನಲ್ಲಿ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಡೀಟೇಲ್ಸು ಲೈಕ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ, ಯಾವ ಡಿವಿಷನ್ಗೆ ಯಾವ ಝೋನ್ಗೆ ಎಷ್ಟು ವೇಕೆನ್ಸೀಸ್ ಇದೆ, ಎಕ್ಸಾಮಿನೇಷನ್ ಫಾರ್ಮೇಟ್ ಏನು, ಈ ಎಲ್ಲ ಡೀಟೇಲ್ಸ್ನ ಮುಂದಿನ ದಿನಗಳಲ್ಲಿ ಬರುವಂಥ ಅಫಿಷಿಯಲ್ ಡಾಕ್ಯುಮೆಂಟಿನ ಡೀಟೇಲ್ಸ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ಬೇಕಂತ ಹೇಳಿದ್ದೆ, ಏನು ನಾನು ನಿಮಗೆ ತೋರಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೆ ಆ ಒಂದು ಶಾರ್ಟ್ ನೋಟಿಸ್ನ ನೋಡೋಣ. ಸೊ ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಈ ಒಂದು ಶಾರ್ಟ್ ನೋಟಿಸ್ನ ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ತೀರಾ ನೋಡಿ, ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲೂ ರೈಲ್ವೆ ಮುಖ್ಯವಾಗಿ ಆ ಒಂದು ಎಂಪ್ಲಾಯ್ಮೆಂಟ್ ನಂಬರ್ ನೋಡಿ, ಯಾವ ಒಂದು ನೋಟಿಫಿಕೇಷನ್ ಇದು ಇಶ್ಯೂ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನೀವು ನೋಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು CN ನಂಬರ್ 01/2026 ಅಂದರೆ ಮೊದಲ ನೋಟಿಫಿಕೇಷನ್ 2026 ಅಂತ ಅರ್ಥ. ಸೊ 2026 ಮೊದಲ ನೋಟಿಫಿಕೇಷನ್ ಆಗೋದೇ ಈ ಅಸಿಸ್ಟೆಂಟ್ ಲೋಕೋ ಪೈಲಟು. ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಅಂತ ನೀವು ನೋಡ್ತಾ ಇರ್ಬೋದು, 11,127 ವೇಕೆನ್ಸೀಸ್. ಎಷ್ಟು? 11,127 ವೇಕೆನ್ಸೀಸ್ ಇರುತ್ತೆ. ಇದು ಝೋನಲ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಸೌತ್ ವೆಸ್ಟ್ ರೈಲ್ವೇಸು, ಅದರಲ್ಲೂ ನಮ್ಮ ಹುಬ್ಬಳ್ಳಿ ರೀಜನು ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ಸೌತ್ ವೆಸ್ಟ್ ರೈಲ್ವೇಸ್ಗೆ ಎಷ್ಟು ವೇಕೆನ್ಸೀಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗಲೇ ನಾನು ನಿಮಗೆ ಹೇಳೋಕ್ಕಾಗುತ್ತೆ. ಸೊ ಅರೌಂಡ್ ನಿಮಗೆ 11,000 ವೇಕೆನ್ಸೀಸಲ್ಲಿ ಹತ್ರ 1,000 ವೇಕೆನ್ಸೀಸು ಅಂತೂ ಮಿನಿಮಮ್ 1,000 ವೇಕೆನ್ಸೀಸ್ ಅಂತೂ ನಮ್ಮ ಹುಬ್ಬಳ್ಳಿ ರೀಜನ್ಗೆ ಇದ್ದೇ ಇರುತ್ತೆ ಸೌತ್ ವೆಸ್ಟ್ ರೈಲ್ವೇಸ್ಗೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನ ಆದಷ್ಟು ಕ್ರ್ಯಾಕ್ ಮಾಡಿ. ಏನಕ್ಕಂದರೆ ಹೊರ ರಾಜ್ಯದವರೇ ಈ ಒಂದು ನೋಟಿಫಿಕೇಷನ್ನ ಏನು ಮಾಡ್ತಾರೆ, ಅಪ್ಲೈ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಕರ್ನಾಟಕ ರಾಜ್ಯದಲ್ಲಿರುವಂಥ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪ್ರಿಪೇರ್ ಆಗಬೇಕು. ಚೆನ್ನಾಗಿ ಪ್ರಿಪೇರ್ ಆದರೆ ಈ ಒಂದು ನೋಟಿಫಿಕೇಷನಲ್ಲಿ ನಿಮ್ಮ ಜಾಬ್ ಆಗುತ್ತೆ. ಕನ್ನಡಿಗರು ನಮ್ಮ ರಾಜ್ಯದಲ್ಲಿ ಇರ್ತಾರೆ, ನಮ್ಮ ಒಂದು ಸೌತ್ ವೆಸ್ಟ್ ರೈಲ್ವೇಸಲ್ಲಿ. ಸೊ ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ. ನಿಮ್ಮ ಹಾರ್ಡ್ ವರ್ಕು ಇವತ್ತಿಲ್ಲ ನಾಳೆ ಫಲವಾಗಿ ಬರುತ್ತೆ. ಸೊ ಇವತ್ತಿಲ್ಲ ನಾಳೆ ನಿಮ್ಮ ಜಾಬು ಹಾಗೆ ಆಗುತ್ತೆ, ಕನಸು ಕಾಣ್ತಿರೋವಂಥವ್ರು. ಸೊ ಶ್ರಮೆ ಪಟ್ಟರೆ ನಿಮ್ಮ ಜಾಬು ನಿಮ್ಮ ಕೈಗೆ ಸಿಗುತ್ತೆ. ಅದಾಗಿದ ನಂತರ ಇಲ್ಲಿ ನೋಡಿ, ಶಾರ್ಟ್ ನೋಟಿಸಲ್ಲಿ ಕೊಟ್ಟಿರುವಂಥ ಡೀಟೇಲ್ಸಲ್ಲಿ ಇನ್ನೊಂದು ಡೀಟೇಲ್ ನೀವು ನೋಡ್ಬೋದು. ಏಜ್ ಲಿಮಿಟು 18ರಿಂದ 30 ವರ್ಷ, ಮಿನಿಮಮ್ 18 ಆಗಿರಬೇಕು, ಮ್ಯಾಕ್ಸಿಮಮ್ 30. ಯಾರಿಗಿದು 30 ಅಂತ ಅನ್ನೋದ್ರ ಬಗ್ಗೆ ಆದರೆ ಇದು ಜನರಲ್ ಮೆರಿಟ್ಗಾಗಿರುತ್ತೆ, ಅಂದರೆ UR ಅನ್ರಿಸರ್ವ್ಡ್ ಕ್ಯಾಟಗಿರಿ ಕ್ಯಾಂಡಿಡೇಟ್ಸ್ಗೆ. ಸೊ ಅದೇ ರೀತಿಯಲ್ಲಿ +3 ಇಯರ್ಸು OBC ಕೊಡ್ತಾರೆ,
+5 ಇಯರ್ಸು SC ST ಕೊಡ್ತಾರೆ. OBC +3 ಇಯರ್ಸ್ ಕೊಟ್ಟಾಗ 33 ವರ್ಷ ಮ್ಯಾಕ್ಸಿಮಮ್, SC STಗೆ +5 ಇಯರ್ಸ್ ಕೊಟ್ಟಾಗ 35 ಮ್ಯಾಕ್ಸಿಮಮ್ ಲಿಮಿಟ್ ಆಗಿರುತ್ತೆ. ಸೊ SC ST ಆಸ್ಪಿರೆಂಟ್ಸು 35 ಆಗೋದ್ರೊಳಗಡೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಆಗಿಲ್ಲ ಇನ್ನು ನಾನು 34 ವರ್ಷ 34 ವರ್ಷ 11 ತಿಂಗಳು 21 ದಿನ ಆಗಿದೆ ಅಂತಂದ್ರೂ ನೀವು ಎಲಿಜಿಬಲ್ ಆಗಿರ್ತೀರ ಆ ಒಂದು ನೋಟಿಫಿಕೇಶನ್ ಬರೋ ದಿನ. ಸೊ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ, ಬೇಸಿಕ್ ಸ್ಯಾಲರಿ ನಾನು ನಿಮ್ಗೆ ಈಗಾಗಲೇ ಹೇಳಿದಂತೆ ಬೇಸಿಕ್ ಸ್ಯಾಲರಿ 19,990 ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ₹900, 19,900 ಇದು ಬೇಸಿಕ್ ಸ್ಯಾಲರಿ ಆಗಿರುತ್ತೆ. ಇದಕ್ಕೆಲ್ಲ ಅಲವೆನ್ಸಸ್ ಎಲ್ಲ ಇನ್ಕ್ಲೂಡ್ ಆದರೆ ನಿಮಗೆ 50-60 ಸಾವಿರವರೆಗೆ ಬರ್ಬೋದು. ಅದಾದ ನಂತರ ಇದು ಯಾವ ಲೆವೆಲ್ ಅಂತ ನೋಡೋದಾದರೆ ಸೆಕೆಂಡ್ ಲೆವೆಲ್, ಅಂದರೆ ಲೆವೆಲ್ 2 ಪೋಸ್ಟ್ ಆಗಿರುತ್ತೆ. ನೀವೇನು ಈ ಒಂದು ಮಾಸ್ಟ್ರು ಸ್ಟೇಷನ್ ಕಂಟ್ರೋಲರ್ ಅಂತ ನೋಡ್ತೀರಾ, ಆ ಒಂದು ಲೆವೆಲ್ ಬಂದು ಲೆವೆಲ್ 5 ಆಗಿರುತ್ತೆ ಅದು. ಸೊ ಇದು ಲೆವೆಲ್ 2. ಸೊ ನಿಮಗೆ ಗುಡ್ ಸ್ಯಾಲರಿನೇ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ 7th CPC ಪ್ರಕಾರ ಇದು ಲೆವೆಲ್ 2 ಬೇಸಿಕ್ ಸ್ಯಾಲರಿ ₹19,900 ಆಗಿರುತ್ತೆ. ಅದಾದ ನಂತರ ಇದು ಪೋಸ್ಟ್ ನೇಮ್ ನೋಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್. ಸೊ ಇದರ ಸಂಪೂರ್ಣ ಮಾಹಿತಿ ನಿಮ್ಗೆ ಯಾವತ್ತು ಲಭ್ಯವಾಗಿರುತ್ತೆ ಹಾಗೂ ಯಾವತ್ತು ಸರ್ ಇದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಳೋದಾದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ನಿಮಗೆ ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನು 11/5/2026. ಸೊ ನೋಟಿಫಿಕೇಶನ್ ರಿಲೀಸ್ ಆಗೋ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ 11/5/2026, ಅಂದರೆ ಮೇ ತಿಂಗಳಲ್ಲಿ ಬರುವಂಥ ನೋಟಿಫಿಕೇಶನ್ ಇದು. 15ನೇ ತಾರೀಕು 5ನೇ ತಿಂಗಳು 2026 ಅಂದರೆ ಮೇ ತಿಂಗಳಲ್ಲಿ ಬರುವಂಥ ನೋಟಿಫಿಕೇಶನ್ ಇದು. ಸೊ ಕ್ಲೋಸಿಂಗ್ ಡೇಟ್ ಯಾವಾಗಿರುತ್ತೆ ಅಂದರೆ 14ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಇದು ಕ್ಲೋಸಿಂಗ್ ಡೇಟ್. ಅಂದರೆ ಇದು ಯಾವಾಗ? ಜೂನ್ 14ಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಕ್ಲೋಸಿಂಗ್ ಡೇಟ್. ಸೊ ಇವಾಗ ಇದು ಯಾವ ತಿಂಗಳಾಗಿರುತ್ತೆ? ಇದು ಮಾರ್ಚು. ಇನ್ನು ನಿಮಗೆ ಏಪ್ರಿಲು, ಮೇ ಅಲ್ವಾ? ಸೊ ಮೇ 15ನೇ ತಾರೀಕು. ಆಲ್ಮೋಸ್ಟ್ ನಿಮಗೆ ಇನ್ನೂ 2 ತಿಂಗಳಿದೆ. 2 ಮಂತ್ಸ್ ಪೆಂಡಿಂಗ್ ಇದೆ. 2 ಮಂತ್ಸ್ ಅರ್ಲಿಯರ್ ಆಗಿ ನೋಟಿಫಿಕೇಶನ್ 2 ಮಂತ್ಸ್ ಅರ್ಲಿಯರ್ ಆಗಿಯೇ ಒಂದು ಶಾರ್ಟ್ ನೋಟಿಸ್ನ ಇಶ್ಯೂ ಮಾಡಿರೋದೊಂದು ಖುಷಿಯ ವಿಚಾರ. ಏನಕ್ಕಂದರೆ ಅರ್ಲಿಯರ್ ಆಗಿ ತಿಳಿಸೋ ಕಾರಣದಿಂದ ಈ 2 ತಿಂಗಳಲ್ಲೇ ನೀವು ಪ್ರಿಪರೇಷನ್ನ ಶುರು ಮಾಡಿಕೊಂಡು ಆಪ್ಟಿಟ್ಯೂಡು, ರೀಸನಿಂಗು, ಜನರಲ್ ಸೈನ್ಸ್ ಇರ್ಬೋದು, ಜನರಲ್ ಸ್ಟಡೀಸ್ ಇರ್ಬೋದು, ಎಲ್ಲ ಟಾಪಿಕ್ಸ್ನ ಪ್ರಿಪೇರ್ ಆಗ್ತಾ ಹೋಗ್ಬೋದು. ಸೊ ಇದಕ್ಕೆ ಎಕ್ಸಾಮಿನೇಷನ್ ಫಾರ್ಮೇಟ್ ಏನಿರುತ್ತೆ ಸರ್ ಅಂತ ನೋಡೋದಾದರೆ CBT 1 ಅದೇ ರೀತಿಯಲ್ಲಿ CBT 2 2 ಸ್ಟೇಜ್ ಇರುತ್ತೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರೋ ಕಾರಣದ ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಸೈಕೋಮೆಟ್ರಿಕ್ ಟೆಸ್ಟ್ ಕೂಡ ಇರುತ್ತೆ. ಸೊ ಈ 3 ರೌಂಡ್ ಅಂತ ಅನ್ಸಿಡರ್ ನೋಡ್ಬೋದು. ಇದಾಗಿ ನಂತರ DV ಇರುತ್ತೆ. ಅದಾಗಿ ನಂತರ ಮೆಡಿಕಲ್ ಚೆಕಪ್ ಇರುತ್ತೆ. ಸೊ ಇಷ್ಟು ಕಂಪ್ಲೀಟ್ ಆಗಿದ್ದ ಕೂಡಲೇ ನಿಮಗೆ ಏನು ಮಾಡ್ತಾರೆ? ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಅರೌಂಡು 1.5 ಇಯರ್ 1 ಇಯರಿಂದ 2 ಇಯರ್ಸ್ ಮ್ಯಾಕ್ಸಿಮಮ್ ಅಂತ ಕನ್ಸಿಡರ್ ಮಾಡ್ಬೋದು ಈ ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಆಗೋದಕ್ಕೆ. ಮ್ಯಾಕ್ಸಿಮಮ್ ಅಂದರೆ 2 ಇಯರ್ಸು, ಮಿನಿಮಮ್ 1 ಇಯರ್ ಬೇಕಾಗುತ್ತೆ, ಯಾಕಂದರೆ ಸ್ಟೇಜ್ಗಳಿರೋ ಕಾರಣದಿಂದ. ಸೊ CBT 1 CBT 2 ಏನಿರುತ್ತೆ ಸರ್ ವ್ಯತ್ಯಾಸ ಅಂತಂದರೆ ನೋಡಿ, CBT 1 ಜಸ್ಟ್ ಕ್ವಾಲಿಫೈಯಿಂಗ್ ನೇಚರು, CBT 2 ಮತ್ತು ಸೈಕೋಮೆಟ್ರಿಯಲ್ಲಿ ಗಳಿಸುವಂಥ ಅಂಕಗಳೇ ನಿಮ್ಮ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಕನ್ಸಿಡರ್ ಆಗುವಂಥ ಮಾರ್ಕ್ಸು. ಸೊ CBT 1 ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. CBT 1 ಏನೇನಿರುತ್ತೆ ಸರ್ ಅಂತ ನೋಡೋದಾದರೆ CBT 1ನಲ್ಲಿ ಮೊದಲು 25 ಮಾರ್ಕು ಮತ್ತು 100 ಮಾರ್ಕ್ಗಾಗಿರೋ ಕಾರಣದಿಂದ 25 ಇಡ್ಬೋದು. ಸೊ ಆಪ್ಟಿಟ್ಯೂಡ್ ಇದ್ದೇ ಇರುತ್ತೆ, ರೀಸನಿಂಗ್ ಇರುತ್ತೆ, ಹಾಗೂ ಜನರಲ್ ಸೈನ್ಸ್ ಇರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ. ಸೊ ಜನರಲ್ ಸೈನ್ಸ್ ಇದು ಸ್ಕೂಲ್ ಲೆವೆಲ್ ಅಂದರೆ 10th ಲೆವೆಲ್ ಆಗಿರುತ್ತೆ. ಆಪ್ಟಿಟ್ಯೂಡು ರೀಸನಿಂಗು ಅಷ್ಟೇ 10th ಲೆವೆಲ್ ಆಗಿರುತ್ತೆ. ಇನ್ನು ಜನರಲ್ ಸ್ಟಡೀಸ್ ನಿಮ್ಗೆ ಗೊತ್ತಿರುವಂಥ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಕರೆಂಟ್ ಅಫೇರ್ಸ್ ಈ ಥರದ ಟಾಪಿಕ್ಸ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಸೇಮ್ ಫಾರ್ಮೆಟು CBT 2ನಲ್ಲೂ ಇರುತ್ತೆ. ಬಟ್ CBT 2ನಲ್ಲಿ ಇನ್ನೂ ಕೆಲವು ಸಬ್ಜೆಕ್ಟ್ಸ್ನ ಆ್ಯಡ್ ಮಾಡ್ತಾರೆ. 150 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ. 120 ಕ್ವಶನ್ಸ್ ಇರುವ ಸಾಧ್ಯತೆ ಇರುತ್ತೆ, ಅಥವಾ 150 ಕ್ವಶನ್ಸ್ ಇರುತ್ತೆ. ಏನಿರುತ್ತೆ ಸರ್ ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಅಂತಂದರೆ ಕಂಪ್ಯೂಟರ್ ಬಗ್ಗೆ ಇರುತ್ತೆ, ಎನ್ವಿರಾನ್ಮೆಂಟ್ ಬಗ್ಗೆ ಇರುತ್ತೆ. ಸೊ 2 ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗೋ ಸಾಧ್ಯತೆಗಳಿರುತ್ತೆ. ನೋಡೋಣ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ನಿಮಗೆ ಯಾವ ಫಾರ್ಮೆಟ್ ಇದೆ ಅನ್ನೋದ್ರ ಬಗ್ಗೆಯೂ ನಾನು ನಿಮಗೆ ಹೇಳ್ತೇನೆ. ಸೊ ಇದು ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ಆ ಒಂದು RRB ಎಕ್ಸಾಮಿನೇಷನ್ಗೆ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂಥ ಕಂಟೆಂಟ್ ಆಗಲಿ, ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಕಂಟೆಂಟ್ ಆಗಲಿ ನಿಮ್ಗೆ ಏನಾದರೂ ಬೇಕು ಅಂತ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ನಾನು ಆ ಒಂದು ಕಮೆಂಟ್ಸ್ನ ನೋಡಿಕೊಂಡು ಏನು ಡಿಮ್ಯಾಂಡ್ ಇದೆ ಅಂತ ನೋಡಿಕೊಂಡು ನಾನು ನಿಮಗೆ ಆ ಕಂಟೆಂಟ್ನ ಪ್ರೊವೈಡ್ ಮಾಡ್ತಾ ಹೋಗ್ತೇನೆ. ಸೊ ಜನರಲ್ ಸ್ಟಡೀಸು ಹಾಗೂ GK ಯಾವುದೇ ಆದ್ರೂ ನಿಮ್ಗೆ ಏನು ಕಂಟೆಂಟ್ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ನನ್ನ ಚಾನಲಲ್ಲಿ ಅದರ ಸಂಬಂಧಪಟ್ಟಂಥ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ರೈಲ್ವೆ ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಿನ ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಬ್ಸಿನ ನೋಟಿಫಿಕೇಷನ್ ಆಗಿರ್ಬೋದು, ಆ ಎಲ್ಲ ನೋಟಿಫಿಕೇಷನ್ಸಿನ ಅಪ್ಡೇಟ್ಗಾಗಿ ನನ್ನ ಚಾನಲಿನ ಮೊದಲು ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಅಪ್ಡೇಟನ್ನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋದಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ಮೊದಲು ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.